ಗುಲ್ಬರ್ಗಾ ಸೆಂಟ್ರಲ್ ಜೈಲ್ ಖೈದಿಗಳ ಪಾಲಿಗೆ ಸಾಕ್ಷಾತ್ ನರಕ ಆಗೈತೆ ನೋಡ್ರಿ. ಇಲ್ಲಿ ಖೈದಿಗಳ ಆರೋಗ್ಯ ತಪಾಸಣೆ ಮಾಡಾಕ ಒಬ್ರು ಡಾಕ್ಟರ್ ಇಲ್ಲ. ಪಾಪ ಅವ್ರ ಗೋಳ್ ಏನ್ ಕೇಳ್ತೀರಂತೀನಿ. ಇದು ಗುಲ್ಬರ್ಗದಾಗಿರೋ ಸೆಂಟ್ರಲ್ ಜೈಲು. ಜಡ್ ಸಾಹೇಬರು ಏನಾರ ಶಿಕ್ಷೆ ಕೊಟ್ಟಿರಲಿ, ಆದ್ರೆ ಇಲ್ಲಿಗೆ ಬರೋ ಕೈದಿಗಳಿಗೆ ಅದು ಮರಣದಂಡನೆ ಇದ್ದಂಗಂತಾರ ಇಲ್ಲಿನ ಕೈದಿಗಳು. ಅಷ್ಟರ ಮಟ್ಟಿಗೆ ಭಯಾನಕ ಆಗೈತಿ ಈ ಜೈಲು. ಯಾಕಂದ್ರೆ ಈ ಜೈಲ್ನಾಗ ಕನಿಷ್ಠ ಮೂಲ ಸೌಕರ್ಯನೂ ಇಲ್ಲಂತ, ಬ್ಯಾನಿ ಬಂದ್ರೆ ನೋಡ್ಕೊಳಕ ಡಾಕ್ಟ್ರು ಇಲ್ಲಂತ. ಹಿಂಗಾಗಿ ಇಲ್ಲಿನ ಕೈದಿಗಳು ಪರದಾಡುವಂಗೆ ಆಕೈತಿ. ಅಂತ ಎಡವಟ್ಟಿನಿಂದ 1 ವರ್ಷದಾಗ ಇಲ್ಲಿ ತನಕ ಚಿಕಿತ್ಸೆ ಸಿಗ್ಲಾರ್ದ ಜೈಲ್ನಾಗ 13 ಕೈದಿಗಳು ಸತ್ತಾರಂತ. ಇವತ್ತಿನ ದಿವಸ ಅದು ಸಾವಿನ ಮನೆ ಅಂತ ಹೇಳಕ್ಕೆ ಕಾರಣ ಏನಂತಂದ್ರೆ 1 ವರ್ಷ 2 ತಿಂಗಳಿಂದ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ಕೈದಿಗಳು ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ಒಬ್ಬ ವೈದ್ಯರು ಸಹ ಇಲ್ಲ. 1 ವರ್ಷ 2 ತಿಂಗಳ ಹಿಂದ್ಗಡೆ ವೈದ್ಯರು ಇದ್ದಾಗ ತಿಂಗಳಿಗೆ 1 ಸಾವು ಆಗ್ತಿರ್ಲಿಲ್ಲ. ಈಗ ಎವರೇಜ್ ಅಂದ್ರೆ 1 ವರ್ಷನಾಗ ತಿಂಗಳಿಗೆ 1-2 ಸಾಯ್ತಾ ಇದ್ದಾರೆ. ಇನ್ನ ಈ ಜೈಲ್ನಾಗ 20 ಬ್ಯಾರಕ್ ಅದಾವು. ಒಂದ್ರಾಗ 25 ಮಂದಿ ಹಾಕಿದ್ರು 500 ಮಂದಿನ ಆರಾಮಾಗಿರ್ಬಹುದು. ಆದ್ರೆ ಇಲ್ಲಿ ಸುಮಾರು 1000 ಕೈದಿಗಳು ಅದಾರ. 20 ಬ್ಯಾರಕ್ನಾಗ ಎಲ್ಲಾರನ್ನೂ ಕುರಿ ತುಂಬ್ದಂಗ ತುಂಬ್ತಾರಂತ. ಹಿಂಗ ಇಲ್ಲಿರೋ ಸಮಸ್ಯೆ 1-2 ಅಲ್ಲ ಬಿಡ್ರಿ. ಅಲ್ಲಿ ಕೈದಿಗಳಿಗೆ ಇವತ್ತು ಯಾವುದೇ ರೀತಿ ಸೌಕರ್ಯಗಳಿಲ್ಲ. ಅದು ನಾವು ಯಾರಿಗೊಂದು ನೋವು ಬಂದಾಗ ಅವ್ರ ಮೇಲೆ ಹೆಡ್ ಆಫೀಸಿಗೆ ಬರೀಬೇಕು, SP ಬರೀಬೇಕು, ಅವ್ರದೆಲ್ಲ ಪರ್ಮಿಷನ್ ತಗೊಂಡು ಈ ಒಂದು ಕೈದಿನ ಅವರು ಜಿಲ್ಲಾಸ್ಪತ್ರೆವರೆಗೂ ಕರ್ಕೊಂಡು ಹೋಗ್ಬೇಕು. ಆ ಕರ್ಕೊಂಡು ಹೋಗೋವರೆಗೂ ಆ ರೋಗಿ ಅವಸ್ಥೆ ಏನಾಗ್ತದ, ಆಕ್ಚುಲಿ ಅದೊಂದು ಮೇಲಿನ ನರಕನೇ ಅಲ್ಲ, ಕೆಳಗೆ ಒಂದು ನರಕ ಅನುಭವ ಅದಂತ ಹೇಳ್ಬೋದು. ಸಾಕಷ್ಟು ಕೈದಿಗಳು ಬ್ಯಾನ್ ಬಂದು ಒದ್ದಾಡಕತ್ತಿದ್ರು ಇಲ್ಲಿ ಡಾಕ್ಟರ್ ನೇಮಕ ಮಾಡಿಲ್ಲ ಸರ್ಕಾರ. ಹಿಂದೊಮ್ಮೆ ಜೈಲಿಗೆ ಭೇಟಿ ಕೊಟ್ಟಿದ್ದ ಬಂದಿಖಾನೆ ಮಂತ್ರಿ ನಾರಾಯಣ ಸ್ವಾಮಿ ಡಾಕ್ಟರ್ನ ನೇಮಕ ಮಾಡ್ತೀವಿ ಅಂತ ಹೇಳಿ ಹೋಗಿದ್ರಂತ. ಆದ್ರೆ ಇಲ್ಲಿ ತನಕ ಆ ಒಂದು ಕ್ರಮ ಕೈಗೊಂಡಿಲ್ಲ. ಹಿಂಗಾಗಿ ಇಲ್ಲಿನ ಕೈದಿಗಳ ಗೋಳು ಕೇಳೋರಿಲ್ಲದಂಗೆ ಆಗೈತೆ ನೋಡ್ರಿ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7, ಗುಲ್ಬರ್ಗಾ. ಆ ಹೆಣ್ಮಗಳಿಗೆ ಮದುವೆಯಾಗಿ 10 ವರ್ಷ ಆಗಿತ್ತು. 3 ಮಕ್ಕಳು ಇದ್ರು. ಆದ್ರ ಗಂಡನ ಮನೆಯವ್ರ ಕಿರಿಕಿರಿ ಈಗೀಗ ಭಾಳ ಆಗಿತ್ತು. ಪಾಪ ನಿನ್ನೆ ರಾತ್ರಿ ಆ ಹೆಣ್ಮಗಳ ಜೀವನಾನೇ ಮುಗ್ದು ಹೋಗೈತಿ. ಎದಿ ಬಡ್ಕೊಂಡು ಅಳಾಕತ್ತಿರೋ ಈ ತಾಯಿಗೆ ಅದೆಂಗ್ ಸಮಾಧಾನ ಹೇಳ್ಬೇಕು ನೋಡ್ರಿ. ಗಂಡನ ಮನ್ಯಾಗ ಮಗಳ ಸತ್ಯದ ಸುದ್ದಿ ಕೇಳಿ ಎಷ್ಟು ಸಂಕಟ ಆಗಿರ್ಬೇಕು ಈ ಅವ್ವಗ. ಬೆಳಗಾವಿ ಕಲೆಗಾರ ಗಲ್ಲಿಯೊಳಗಿರೋ ಇವ್ರ ಮಗಳು ಲುಬಿಯಾ ಲಗ್ನ ಅದ ಏರಿಯಾದಾಗಿರೋ ಇಬ್ರಾಹಿಂ ಕೂಡ 10 ವರ್ಷದ ಹಿಂದೆ ನಡೆದಿತ್ತು. ಆದ್ರೆ ಈಗೀಗ ರೂಬಿಯಾಗ ಗಂಡನ ಮನೆಯವ್ರ ಕಾಟ ಬಹಳ ಹೆಚ್ಚಾಗಿತ್ತಂತ. ಅವರ ವಿಷ ಕುಡಿಸಿ ಮಗಳನ್ನ ಕೊಂದಾರಂತ ಗೋಳಾಡ್ಕೊಂಡು ಹೇಳ್ತಾಳ ಈ ರೂಬಿಯಾ ಅವ್ವ. बेटी कल फोन करी थी रे बाबा, मुझे मार को हकाल भाई मरद भी सास आगे अम्मी कर को कहीं नहीं, तू मैं बोली ठाने को जाता हूँ, तू ना कौन कर कही रे बाबा. उसका SB भाई को ले कुनी क्या करेगी रे, दवा पिलाए क्या करेगी अम्मा, मेरा चुटिया कर को गए. ಕಳೆದ 3 ದಿನದಿಂದ ರೂಬಿಯಾಗ ಗಂಡನ ಮನೆಯವರು ಊಟ ಕೊಡ್ತಿದ್ದಿಲ್ಲಂತ. ನಿಂದ ರಾತ್ರಿ ಅದೇನೋ ಔಷಧ ಕುಡಿ ಅಂತ ಒತ್ತಾಯ ಮಾಡಿದ್ರಂತ. ಇದನ್ನೆಲ್ಲ ರಾತ್ರಿ ತಾಯಿಗೆ ಫೋನ್ ಮಾಡಿ ಹೇಳಿದ್ಲಂತ ರೂಬಿಯಾ. ಮುಂಜಾನೆ ಬರ್ತೇನಿ ಅಂತ ಅವರು ಸಮಾಧಾನ ಹೇಳಿದ್ರಂತ. ಆದ್ರೆ ರಾತ್ರಿ 3 ಗಂಟೆ ಹೊತ್ತಿಗೆ ನಿಮ್ಮ ಮಗಳು ವಿಷ ಕುಡ್ದಾಳ, ಸರ್ಕಾರಿ ದವಾಖಾನೆಗೆ ಹಾಕೇವಿ ಅಂತ ಗಂಡನ ಮನೆಯವರು ಫೋನ್ ಮಾಡಿದ್ರಂತ. ಬಂದು ನೋಡೋದ್ರಾಗ ರೂಬಿಯಾ ಸತ್ತ ಹೋಗಿದ್ಲಂತ. 3:15 ಹರ್ಯಾಗ್ರಿ ಇವತ್ತು 3:15 ಫೋನ್ ಬಂದಿತ್ರಿ ಅವ್ರ ಅತ್ತಿದ. ಮತ್ತು ಔಷಧ ಕುಡಿಯತ್ತವ್ರು, ನೀವು ಕರ್ಕೊಂಡು ಹೋಗ್ರಿ ಅಂತ. ಕರೆನಂದ್ರೆ ಅದು 11 ಗಂಟೆಗೆ ಔಷಧ ಕುಡಿದ್ದಾರೆ, ಅವರು ಔಷಧ ಕುಡಿದ್ದಾರೆ. ಯಾಕಂದ್ರೆ ನಮ್ಮ ತಂಗಿ ಅವಾಜ್ ಮಾಡಿ ಚಿರಾಗತ್ತಿರ್ರಿ, ಮಜಿ ಪಿಲಾಯಿ ನಾನು ಕುಡ್ಸಾತವ್ರು ಅಂತ 11 ಗಂಟೆಯಿಂದ ಒದಾಡ್ತಾರೆ. 3 ದಿವಸ ಊಟನೂ ಕೊಟ್ಟಿರ್ಕಲ್ರಿ ಅವರು. ಭಾಳ ಇದನ್ನ ಮಾಡಿದಾರೆ, ಟಾರ್ಚರ್ ಮಾಡಿ ಇದನ್ನ ಕಲಿಸಿದವ್ರಿ. ಈಗ ಮಾರ್ಕೆಟ್ ಪೊಲೀಸ್ ಠಾಣೆದಾಗ ರೂಬಿಯಾ ಗಂಡನ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ. ಪೊಲೀಸರು ತನಿಖಾ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷಾ ಕೊಡಬೇಕು ಅನ್ನೋದ ಎಲ್ಲರ ಒತ್ತಾಯ ಆಗೈತಿ. ಶ್ರೀನಾ ಜೋಶಿ, ಸುವರ್ಣ ನ್ಯೂಸ್ 24/7, ಬೆಳಗಾವಿ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆ ದಿನ ರಂಗೇರಾಕತ್ತೈತಿ. 3 ಪಕ್ಷದ ಅಭ್ಯರ್ಥಿಗಳು ಭಾರಿ ಪ್ರಚಾರ ನಡೆಸಾಕತ್ತಾರ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ರಾಮ್ ಪ್ರಸಾದ್ ಪರವಾಗಿ ಸಂಸದ ಅನಿಲ್ ಲಾಡ್ ಬಳ್ಳಾರಿ ತಾಲೂಕು ಸಂಗನಕಲ್ ಊರಾಗ ಪ್ರಚಾರ ನಡೆಸಿದ್ರು. ಈ ಹೊತ್ನ್ಯಾಗ ಮಾತಾಡಿದ ಅನಿಲ್ ಲಾಡ್, TB ಸ್ಯಾನಿಟೋರಿಯಂ ಬಳಿ
ಬಡೂರು ಭೂಮಿನ ಮೋಸ ಮಾಡಿ ರೆಡ್ಡಿಗಳು ಮತ್ತು ಶ್ರೀರಾಮುಲು ಕಿತ್ಕೊಂಡಾರ. ಹಿಂಗಾಗಿ ಮಂದಿ ಚುನಾವಣೆಯಾಗ ರಾಮುಲೂರನ್ನು ಸೋಲಿಸ್ತಾರಂತ ಹೇಳಿದ್ರು. ಅಲ್ಲಿ ಒಳಗೆ ಒಂದು ಅಟ್ರಾಸಿಟಿ ಯಾರ್ಯಾರು ಸೈಟ್ ಕೊಡಲ್ಲ. ಚುನಾವಣೆ ಇರೋದ್ರಿಂದ ನಾವು ಈ ಪ್ರಕರಣ ಏನೂ ಮಾಡೋಕ್ಕಾಗಲ್ಲ. ಡಿಸೆಂಬರ್ 4ನೇ ತಾರೀಕಿನಿಂದ ನಾವು ಇದನ್ನ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನ ಹೋರಾಟ ಮಾಡಿ ಆ 650 ಪ್ಲಾಟ್ ಜನರಿಗೆ ಆ ಪ್ಲಾಟನ್ನು ಒದಗಿಸೋ ಕೆಲಸ ನಾವು ಮಾಡ್ತೀವಿ. ಬಡವರು ಜಮೀನು ಬಡವರು ಜಾಗವನ್ನು ಹಾಕೊಂಡಂಥ ಮನುಷ್ಯ ನಾನಲ್ಲ. ಆದರೆ ಕೂಡ ಇವತ್ತು ಏನು ರಾಜಕೀಯ ಷಡ್ಯಂತ್ರದಿಂದ ಎಲ್ಲ ರಾಜಕೀಯ ಷಡ್ಯಂತ್ರಗಳು ಅವ್ರು ಏನೇನು ಕೌಂಟ್ರುಗಳು ಅವ್ರು ಏನೇನು ಹೇಳ್ತಾ ಇದ್ದಾರೋ ಅದೆಲ್ಲ ಕೂಡ ನಾನು ಕೌಂಟ್ರುಗಳು ಏನು ಮಾಡ್ತಾ ಇದ್ದೀನೋ ಇದು ರಾಜಕೀಯ ಷಡ್ಯಂತ್ರದಿಂದ ಆಗ್ತಾ ಇರೋಂಥ ವಿಷಯ. ಬೇಕಾದರೆ ಚುನಾವಣೆ ಮುಗಿಲಿ, ಒಬ್ಬ ವ್ಯಕ್ತಿ ಶ್ರೀರಾಮುಲವರು ಈ ರೀತಿ ಮೋಸ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಶಾಶ್ವತವಾಗಿ ರಾಜಕೀಯದಿಂದ ನಿವೃತ್ತ ಆಗ್ತೀನಿ.